ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ ಅಂತ ಹೇಳ್ತಿಲ್ಲ, ಅಲ್ಲಿ ಈ ರೀತಿ ಥ್ಯಾಂಕ್ಸ್ ಹೇಳಿರೋದನ್ನ ಅಬ್ಸರ್ವ್ ಮಾಡಿಲ್ವಾ? ಯಾವ ಥರ? ನೀನು ಕಣ್ಗಳು ಹುಡುಕ್ತಿರೋ ಕೆನ್ನೆಗುಳಿ ಕರೆಕ್ಟಾಗಿಲ್ಲ ಬೀಳುತ್ತೆ. ಆದರೆ ಹಾಗಾಗೋಕೆ ನಾನು ಮನ್ಸರೆ ಮುಗುಳ್ನಾಗಬೇಕಾಗುತ್ತೆ. ಆ ಮುಗುಳ್ನಾಗೆ ಬರಬೇಕು ಅಂದರೆ ನೀನು ಮನ್ಸು ಮಾಡಬೇಕಾಗುತ್ತೆ. ಸ್ವಿಚ್ ಆಫ್ ಮಾಡಿ ಹೋಗಿದ್ದಾಳೆ ಕಣೆ. ಬಾಣೆ ಪ್ಲೀಸ್ ಲೈಟ್ ಆನ್ ಮಾಡು. ಅಗ್ರಜ ಸೂಪರ್ ಕಣ. ಏನಾಯ್ತು ಅಂತ ಹೀಗೆಲ್ಲ ಆಡ್ತಿದ್ಯಾ? ನೀನು ಪರಿಮಳ ಅವ್ರ ಮನೆಗೆ ಅಳಿ ಆಗ್ಬಿಟ್ಟಿಯಲ್ಲ ಅಂತ. ವಾಟ್ ನಾನ್ ಸೆನ್ಸ್, ಏನಾರು ಮಾತಾಡ್ಬೇಡ. ನಾನು ಹೇಳಿದ ಹಾಗಲ್ಲ ಅಗ್ರಜ, ಗಂಡು ದಿಕ್ಕಿಲ್ದಿರೋ ಆ ಮನೆಗೆ ಒಬ್ಬ ಅಳಿ ಆಗಿದ್ರೆ ಏನ್ ಮಾಡ್ತಿದ್ನೋ ಅದು ನೀನ್ ಮಾಡಿದ್ಯಲ್ಲ ಅಂದೆ. ನಾನು ನಿಂಗೆ ಏನು ಹೇಳ್ದೇನೆ ನೀನಲ್ಲಿ ಹೋಗಿ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಬಂದಿಯಲ್ಲ, ಸೂಪರ್ ಮ್ಯಾನ್ ನೀನು. ಅಲ್ಲಲ್ಲ, ಶಕ್ತಿಮಾನ್ ನೀನು. ಆ ಥರ ಎಲ್ಲ ಏನೂ ಇಲ್ಲ. ನನ್ನ ಜಾಗದಲ್ಲಿ ಯಾರು ಎದ್ದಿದ್ರು ಹಾಗೆ ಮಾಡಿರೋರು. ಅದನ್ನೇ ನಾನು ಹೇಳಿದ್ದು. ನೀನ್ ಮಾಡಿದ ಕೆಲಸ ಏನಿದೆ ಅದು ಅವ್ರ ಮನೆಯಲ್ಲಿ ವರ್ಲ್ಡ್ ಫೇಮಸ್ ಆಗಿದೆ ಅಂತ. ಎಲ್ರು ಹೆವಿ ಇಂಪ್ರೆಸ್ ಆಗ್ಬಿಟ್ಟಿದಾರಂತೆ. ಬೇಜಾರಲ್ಲಿದ್ದವರು ವೇದಾಂತ್ ಎಷ್ಟು ಒಳ್ಳೆ ಹುಡುಗ ಅಲ್ವಾ, ಗಂಡು ಮಗ ಅಂತ ಇದ್ರೆ ನಿನ್ ತರ ಇರ್ಬೇಕು ಅಂತ ಎಲ್ಲ ಮಾತಾಡಿದ್ರಂತೆ, ಗೊತ್ತಾ? ಇದೆಲ್ಲ ನಿನಗೆ ಗೊತ್ತಾಯ್ತು? ನಮ್ಮ ಹುಡುಗಿ ಮನೆ ವಿಷಯ ನಮಗ್ ಗೊತ್ತಾಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದ್ರೆ ತಾವು ನಮ್ಮ ನಾದ್ನಿ ಹುಡ್ಕೊಂಡೋಗಿರೋದ್ರಲ್ಲಿ ತುಂಬಾನೇ ಆಶ್ಚರ್ಯ ಇದೆ. ಏಯ್ ಸುಮ್ಮನೆ ಮಾಮೂಲಿನೆಲ್ಲ ಯಾರು ಮದುವೆ ಆಗ್ತಾರೆ? ಮಾಡೋದಕ್ಕೆ ಬರೀ ಕೆಲಸ ಇಲ್ವಾ? ಹುಚ್ಚಿನ ಥರ ಮಾತಾಡ್ಬೇಡ. ಆಕ್ಚುಲಿ ನಾವು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗಿ ಮಾತಾಡಿದ್ದು. ಯಾಕೆಂದ್ರೆ ನಾನು ರೌಡಿ ನಾದ್ನಿ ಬಗ್ಗೆ ಮಾತೇ ಆಡಿಲ್ಲ. ನೀನೇ ಮೊಬೈಲ್ ಕಳ್ಳ ಅಂದ್ರೆ ಜೇಬ್ ಮುಟ್ಕೊಂಡಿದ್ದು ಅಲ್ವಾ ಅಗ್ರಜ? ನಿಜ ತಾನೇ? ಕಳ್ಳ ಚಿಕ್ಕಲ್ಲ, ನಿಜ ತಾನೇ? ನಿಜ ಹೇಳೋ ಅಗ್ರಜ, ಚಿಕ್ಕಲ್ಲ. ಏಯ್ ಸುಮ್ಮನೆ ಹೋಗೋ. ನಿಜ ಹೇಳ್ತಾ ಇಲ್ವೋ? ಈಗ ನೀನ್ ಹೇಳಲೇಬೇಕು. ಹೋಗು ಹೋಗು. ಮೂರೊತ್ತು ಅವಳ ಬಗ್ಗೆನೇ ಯೋಚನೆ ಮಾಡೋ ಥರ ಆಗೋಗಿದೆ. ಡಿಸ್ಕಸ್ಟಿಂಗ್. ಅಲ್ಲ, ನಿಂಗೆ ಮಾಡಕ್ ಬೇರೆ ಏನು ಕೆಲಸನೇ ಇಲ್ವಾ? 3 ಹೊತ್ತು ಅವನ ಬಗ್ಗೆನೇ ಯೋಚನೆ ಮಾಡೋದು ಬಿಡು. ತಗೊಮ್ಮ, ಹುಷಾರಾಗಿ ಹೋಗ್ಬಾ. ಏನು ಈ ರೌಡಿ ಬೇಬಿ ಇರುವಾಗ ಯಾರಿಗಮ್ಮ ಹೇಳ್ತಿದ್ಯಾ? ಅಕ್ಕಂಗೆ ನನ್ಗಿಂತ ಸೆಕ್ಯೂರಿಟಿ ಬೇಕಾ? ಇದಕ್ಕೇನು ಕಮ್ಮಿ ಇಲ್ಲ. ಅದು ಸರಿ, ಹೇಗೆ ಹೋಗ್ತಿದ್ದೀರಾ ಇಬ್ರು? ಇವತ್ತೇನಾಗಿದೆ ನಿನ್ಗೆ? ಒಂದ್ರ ಮೇಲೆ ಒಂದು ಕಾಮಿಡಿ ಮಾಡ್ತಿದ್ಯಲ್ಲ. ರೌಡಿ ಬೇಬಿ ರಾಣಿ ಮನೆಯಲ್ಲೇ ಹೋಗೋದಲ್ವಾ? ಅದಕ್ಕೆ ಹೇಳ್ತಿರೋದು. ನಿಶ್ಚಿತಾರ್ಥ ಹತ್ರ ಬರ್ತಿದೆ. ಆ ರಗಳೆ ಇರೋ ಗಾಡೀಲಿ ಆರ್ತಿನ ಕರ್ಕೊಂಡು ಹೋಗ್ಬೇಡ.
ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಡ್ಕೊಂಡು ಹೋಗಿ ಬನ್ನಿ. ಅಮ್ಮ ಬರೀ ನಡ್ಕೊಂಡಲ್ಲ, ಉಲ್ಟ್ ಸೇವೆ ಮಾಡ್ಕೊಂಡೇ ಹೋಗಿ ಬನ್ನಿ ಅಂತ ಬೇಕಿದ್ರೆ ಶಿಕ್ಷೆ ಕೊಡು, ತಡ್ಕೋತೀನಿ. ಆದ್ರೆ ಅನ್ಯಾಯವಾಗಿ ನನ್ನ ರಾಣಿ ಇಮೇಜ್ಗೆ ಧಕ್ಕೆ ಬರೋ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಸಹಿಸಲ್ಲ. ಹೆತ್ತವ್ರಿಗೆ ಹೆಗಣ ಮುದ್ದು, ನಿನ್ನ ರಾಣಿ ನೀನೇ ಹೊಗಳ್ಕೋಬೇಕು. ಅಮ್ಮ ಏನಮ್ಮ ನೀನು, ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಯುದ್ಧಕ್ಕಲ್ಲ. ನೀನು ಯಾಕೆ ಈಗ ಟೆನ್ಷನ್ ಮಾಡ್ಕೊತಿದ್ಯಾ ಅಂತ ಅರ್ಥನೇ ಆಗ್ತಾ ಇಲ್ಲ. ಆಡ್ಕೊಳ್ಳಿ, ನಿಮಗೂ ಮದುವೆ ಆಗಿ ಹಿಂದಿಂದನೇ 2 ಮಕ್ಕಳಾಗಲಿ, ಅದು ಹೆಣ್ಮಕ್ಳಾದರೆ ಬೇಗ ಗೊತ್ತಾಗತ್ತೆ. ಅಕ್ಕ ಅಮ್ಮ ಫುಲ್ಲು ಸೆಂಟಿ ಆಗಿದ್ದಾಳೆ, ಏನು ಮಾತಾಡಬೇಡ. ಏನೇ ಅದು ಮತ್ತೆ ಗುಸ್ಗುಸು ಅಂತ ಆಡ್ಕೋತಾ ಇದೆಯಾ? ನಿಮಗೆಲ್ಲ ಅರ್ಥ ಆಗಬೇಕು. ಮಕ್ಕಳು ಅಂದರೆ ಜೀವನನೇ ಕಣ್ಮುಂದೆ ಓಡಾಡ್ದಂಗೆ ಅನ್ನೋದು ತಾಯಿ ಆದಮೇಲೆ ಗೊತ್ತಾಗೋದು. ಮಹಾತಾಯಿ ಪರಿಮಳ ಅವರೇ, ತಾವು ಸ್ವಲ್ಪ ಸಮಾಧಾನವಾಗಿದ್ರೆ ಲೋಕ ಕಲ್ಯಾಣ ಆಗುತ್ತೆ ಅಂತ ಅಶರೀರವಾಣಿ ಹೇಳ್ತಾ ಇದೆ. ನಿಮಗೂ ಕೇಳಿಸಿರ್ಬೇಕಲ್ವಾ? ಸಾಕು, ಸುಮ್ಮನೆ ರೇ, ಯಾವಾಗಲೂ ತಮಾಷೆನೆ. ನನ್ನ ಭಾವನೆ ನಿನ್ಗೆ ಅರ್ಥನೇ ಆಗಲ್ಲ. ಭಾವ ಬಣ್ಣ ಬದುಕು ಎಲ್ಲ ಅರ್ಥ ಆಗಿದೆ. ತಾವು ನಮ್ಮನ್ನ ಕಳ್ಸಿಕೊಟ್ರೆ ಚೆನ್ನಾಗಿರುತ್ತೆ. ಅಮ್ಮು ಸುಮ್ಮನಿರು, ಯಾಕೆ ಗೋಳೈಕೋತೀಯ? ನಾನು ಹೇಳಿರ್ಲಿಲ್ವಾ ನವರಾತ್ರಿಲಿ ಗೊಂಬೆ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ? ಹಾಗೆ ಆಯಿತು ನೋಡು. ವೇದಾಂತ್ ಬಂದು ಎಲ್ಲ ಸರಿ ಮಾಡಿ ಹೋದ. ಎಷ್ಟು ಒಳ್ಳೆ ಹುಡುಗ, ಎಷ್ಟು ಕೋಟಿಗೆ ಬಾಳ್ತಾನೋ ಏನೋ, ಆದರೆ ಸ್ವಲ್ಪನೂ ಅಹಂಕಾರ ಇಲ್ಲ. ಕೋಪಿಷ್ಟಂಗೆ ಅಹಂಕಾರ ಇಲ್ವಾ? ಇರೋದೆಲ್ಲ ಅದೇನೆ, ಅದೊಂದು ದೊಡ್ಡ ಕೊಲೆಸ್ಟ್ರಾಲ್ ಮೂಟೆ. ಮೊದಲು ನಾನು ಅವನನ್ನು ತಪ್ಪಾಗೆ ತಿಳ್ಕೊಂಬಿಟ್ಟಿದ್ದೆ, ಆದರೆ ಅವನು ನಾನು ಅಂದ್ಕೊಂಡಂಗಲ್ಲ ಪಾಪ. ಆಯ್ತಮ್ಮ, ವೇದಾಂತ್ ವಸಿಷ್ಠನೇ ದೇವ್ರು, ಈಸ್ ಗಾಡ್, ಗಾಡ್ ಈಸ್ ಗ್ರೇಟ್. ಜೈ ವೇದಾಂತ್. ನಮ್ಗೆ ಲೇಟ್ ಆಗ್ತದೆ, ನಾವು ಬರ್ತೀವಿ. ವೇದಾಂತ್ ವಸಿಷ್ಠಗೆ ಜೈ, ಒಳ್ಳೆ ಹುಡ್ಗಂಗು ಜೈ, ಪಾಪದ ಹುಡ್ಗಂಗು ಜೈ. ವೇದಾಂತ್, ನಿನ್ನ ಕಣ್ಣಿಗೆ ನಾನು ವಿಲನ್ ಥರ ಕಾಣಿಸ್ತಿದ್ನಲ್ವ? ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ನೋಡು ವೇದಾಂತ್, ನಾನು ಏನೇ ಮಾಡಿದ್ರು ನನ್ನ ಮಕ್ಕಳು ಒಳ್ಳೇದಕ್ಕೇನೆ. ಅದನ್ನು ಯಾರಿಲ್ಲ ಅಂತ ಹೇಳಿದ್ರಮ್ಮ? ಈಗ ಯಾರು ಅಂದರು ಅನ್ನೋದಕ್ಕಿಂತ ಮುಂದೆ ಯಾರು ಅನ್ಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಆ ಪರಿಮಳ ಮನೆಯವ್ರ ಸ್ಟೇಟಸ್ ಹೇಗೆ ಇರಲಿ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ 4 ಜನ ವೇದಾಂತ್ ವಸಿಷ್ಠನ್ ಮನೆ ಎಂಗೇಜ್ಮೆಂಟು ಈ ರೀತಿ ಆಯಿತು ಅಂತ ಮಾತಾಡೋದು ನನಗಿಷ್ಟ ಇಲ್ಲ. ಯಾರು ಏನೋ ಹೇಳ್ತಾರೆ ಅಂತ ನೀವು ತಲೆ ಕೆಡ್ಸ್ಕೊಬೇಡಿ ಅಮ್ಮ. ಆಡೋರು ಈಗಲೂ ನಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನಮ್ಮ ಬಗ್ಗೆ ಮಾತಾಡೋರು ನಮ್ಮ ಹಿಂದೆ ಮಾತಾಡ್ತಾರೆ ಹೊರತು ಮುಂದೆ ಅಲ್ಲ. ಅಂಥವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳೋದಿಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ. ಆದರೂ ವೇದಾಂತ್, ಅಮ್ಮ, ನಾವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನಗೆ ಇಂಪಾರ್ಟೆಂಟ್. ಯಾರು ಏನೇ ಅಂದರೂ ನಾನು ನಿಮ್ಮ ಬಗ್ಗೆ ಸ್ವಲ್ಪನೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ನನ್ನ ಕಣ್ಣಲ್ಲಿ ನೀವು ಯಾವತ್ತಿದ್ರೂ ನಮ್ಮಮ್ಮ. ನನ್ನ ಪ್ರಕಾರ ಏನು ಸರಿ ಅನಿಸುತ್ತೋ ಅದನ್ನು ನಿಮ್ಮ ಒಪ್ಪಿಗೆ ತೊಗೊಂಡು ನಾನು ಮಾಡ್ತೀನಿ. ಖಂಡಿತ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡೇ ನಿರ್ಧಾರ ಮಾಡೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಆರ್ತಿ ವಿಕ್ಕಿ ಎಂಗೇಜ್ಮೆಂಟ್ ನಡಿಬಾರ್ದು ಅಂತ ಡಿಸೈಡ್ ಮಾಡಿರೋದು. ಅಲ್ಲ ಅಕ್ಕ, ರಾಣಿನಾದ್ರೂ ತರ್ಬೋದಿತ್ತು. ಈ ಅಮ್ಮ ನೋಡಿದ್ರೆ ಅಮ್ಮಂಗೀಗ ವೇದಾಂತ್ ಭಾವಂದೇ ಚಿಂತೆ ಆಗಿದೆ. ಒಂದಕ್ಕೊಂದು ಫ್ರೀ ಅಂತ ನಿನ್ನೂ ಮದುವೆ ಮಾಡಿಬಿಡ್ತಾರೆ. ಹೇಳು, ಅವ್ರನ್ನೇ ಮದುವೆ ಆಗ್ತೀಯಾ? ಏನು ಕರೆಕ್ಟ್ ಟೇಸ್ಟ್ ಅಕ್ಕ ನಿಂದು. ನಾನು ಆ ಏಲಿಯನ್ ಪಿಶಾಚಿನ ಮದ್ವೆ ಆಗ್ಬೇಕಾ? ಅಲ್ಲ, ನಮ್ಮ ಹವಾ ಏನು, ನಮ್ಮ ಕದರ್ ಏನು? ಹೋಗಿ ಹೋಗಿ ರೌಡಿ ಬೇಬಿಗೆ ಇದು ಕೊಬ್ಬರಿ ಮಿಠಾಯಿ ಗಂಟಾಕಕ್ಕೆ ನೋಡ್ತೀಯಲ್ಲ. ಯಾವುದಕ್ಕೂ ಯೋಚನೆ ಮಾಡಿ ನೋಡು. ನಾವು ಮದುವೆ ಆದಮೇಲೆ ಒಂದೇ ಮನೇಲಿ ಇರ್ಬೋದು. ತಾವು ಮುಂದಿನ ಜೀವನನು ನೆಮ್ಮದಿಲಿ ಕಳೆಯೋ ಪ್ಲಾನ್ ಮಾಡ್ದಂಗಿಲ್ಲ. ನಾನೇನಾದರೂ ನೀನು ಓರ್ಗಿತ್ತಿ ಆದೆ ಅನ್ಕೋ, ಅಲ್ಲಿಗೆ ಮನೆ ರಂಗನೇ. ಅಲ್ಲ ಕಣೆ ಅಕ್ಕ, ನೀನು ಅಂದರೆ ನಮ್ಮ ಹಾರ್ಟಲ್ಲಿ ಎಷ್ಟು ದೊಡ್ಡ ಸ್ಥಾನ ಇದೆ ಗೊತ್ತಾ? ನಾವು ನಿನ್ನ ಇಲ್ಲಿಟ್ಟಿದ್ದೀವಿ, ನೀನು ನೋಡಿದ್ರೆ ಅಂಚು ಅತಿಥಿ ಥರ ಕಾಲಿಡಕ್ಕೆ ಶುರು ಮಾಡ್ಕೊಂಡಿದ್ಯಲ್ಲ. ಆಯಿತು ಬಿಡೆ, ನೀನು ಬಾವನ್ನೇ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡಲ್ಲ. ಒತ್ತಾಯ ಅಲ್ಲ ಅಕ್ಕ, ಟಂಗ್ ಸ್ಲಿಪ್ ಆಗೋ ಅಂತ ದುರಂತದ ಬಗ್ಗೆ ಮಾತಾಡಬೇಡ ಅಷ್ಟೇ. ಹಾಯ್ ಹಲೋ ನಮಸ್ಕಾರ. ಬಾವಿ ಪತ್ನಿಗೆ, ಬಾವಿ ನಾದ್ನಿಗೆ. ನೀವೇನು ಬಾಬಾ ಒಳ್ಳೆ ಟಿವಿ ಆಂಕರ್ ಥರ ಶುರು ಮಾಡ್ಕೊಂಡ್ಬಿಟ್ರಲ್ಲ? ಸುಮ್ಮನೆ ಹಾಗೆ ಇರಲಿ ಅಂತ. ನೀವೇನಿಲ್ಲಿ? ಪಕ್ಕದ ಬೀದಿಲಿ 1 kg ಬೆಂಡೆಕಾಯಿಗೆ 2 kg ಹಾಗಲಕಾಯಿ ಫ್ರೀ ಅಂದ್ರು, ಅದಕ್ಕೆ ತಗೊಳ್ಳೋಣ ಅಂತ ಬಂದೆ.
ಯಾವಾಗಲೂ ನಿಮಗೆ ತಮಾಷೆನೇ ಆಗೋಯ್ತು. ನಿಮ್ಮ ಪ್ರಶ್ನೆ ಆಗಿತ್ತು ರೀ. ಆ್ಯಕ್ಚುಲಿ ನೀವು ಸುತ್ತಮುತ್ತ ಎಲ್ಲೋ ದೂರದಲ್ಲಿದ್ರು ನಮ್ಮ ಬಾಯಿ ಬೇಡ ಬೇಡ ಅಂದ್ರು ಮಾತಾಡುತ್ತೆ. ನಮ್ಮ ಕಣ್ಣು ನಿಮ್ಮನ್ನೇ ಹುಡುಕುತ್ತೆ. ನಮ್ಮ ಹಾರ್ಟು ನಿಮ್ಮ ಹೆಸರು ಹೇಳ್ತಿರುತ್ತೆ. ಹಾಗೆಲ್ಲ ಇರುವಾಗ ನೀವು ಎದುರಿಗಿದ್ದಾಗ ಸೀರಿಯಸ್ ಆಗಿರೋಕ್ಕಾಗತ್ತೇನ್ರಿ? ಅಲ್ವಾ ರೌಡಿ ನದಿ? ಡೌಟೇ ಇಲ್ಲ ಬಾಬಾ, ಮಾಡರ್ನ್ ಲವರ್ ಬಾಯ್ ಅಂದ್ರೆ ಅದು ನೀವೇ ರೀ. ಆರ್ತಿ ಅವರೇ ನೋಡ್ರಿ, ಎಂತ ಟೈಟಲ್ ಕೊಟ್ಲು ರೌಡಿ ನಾದ್ನಿ. ನೀವಿಂತ ಹಸಿ ಸುಳ್ಳನ್ನ ತಮಾಷೆಗೂ ಹೇಳಿಲ್ಲ. ನಂಗೆ ಸುಳ್ಳೆಲ್ಲ ಹೇಳೋಕೆ ಬರಲ್ಲ. ನೀವು ಯಾಕೆ ಬಂದ್ರಿ ಅಂತ ಹೇಳಲಿಲ್ಲ. ಸರಿ ಬನ್ನಿ, ನಿಮಗೆ ಕೋಮಲವಾದ ತ್ವಚೆ ಬಿಸಿಲಲ್ಲಿ ಟ್ಯಾನ್ ಆಗಬಾರ್ದು ಅಂತ ಕಾರ್ ತಂದಿದ್ದೀನಿ, ಅದರಲ್ಲೇ ಹೋಗೋಣ. ಲೇಡೀಸ್ ಫಸ್ಟ್, ಅದರಲ್ಲೂ ಯು ಶುಡ್ ಬಿ ಫಸ್ಟ್, ಮೈ ಮಿಲ್ಕಿ ಕ್ವೀನ್. ಇದೇನ್ ಬಾಬಾ ಮಿಲ್ಕಿ ಕ್ವೀನು? ಪ್ರೀತಿ ಜಾಸ್ತಿ ಹುಕ್ಕಿ ಹರಿದಾಗ ಅದೆಲ್ಲ ಹಾಗೆ ಬರುತ್ತೆ. ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಹೋಗು. ನೀವೆಲ್ಲೋ ಹೋಗ್ಬಿಟ್ರಿ ಬಿಡಿ ಬಾಬಾ. ಆಲ್ಮೋಸ್ಟ್ ಗೆಸ್ಟ್ ಲಿಸ್ಟ್ ಇಸ್ ರೆಡಿ. ಆದಿ ಅಖಿಲಮ್ಮನ ನಾನೇ ಪರ್ಸನಲಾಗಿ ಇನ್ವೈಟ್ ಮಾಡ್ತೇನೆ. ಓಕೆ. ಗುಡ್ ಮಾರ್ನಿಂಗ್ ಬಾಸ್. ಕಾಂತ ರಿಪೋರ್ಟಿಂಗ್ ಟು ಡ್ಯೂಟಿ. ಈ ನಾನ್ಸೆನ್ಸ್ಗೆಲ್ಲ ಏನೂ ಕಡಿಮೆ ಇಲ್ಲ. ಹೋಗೋಣ, ಕರೀರಿ. ಓಕೆ ಬಾಸ್. ನಿಂತ್ಕೊಳ್ರಿ. ಯಾರು ಅಂತ ಕೇಳ್ದೇನೆ ಹೋಗ್ತಿದ್ದೀರಲ್ಲ. ಬಾಸ್, ಕೇಳಿದ್ನೇ ಕೇಳಕ್ಕೆ, ನೋಡಿದ್ನೇ ನೋಡಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಬಾಸ್. ನೀವು ನಮ್ಮನ್ನ ಕರೆಯದೆ ಇನ್ನೊಬ್ಬರನ್ನ ಕರೆಯಕ್ಕಲ್ವಾ? ಇದು ನಮಗೆ ಡೈಲಿ ರೊಟೀನ್ ಆಗೋಗಿದೆ. ನನಗಿಂತ ಜಾಸ್ತಿ ನಿಮ್ಮ ಬಗ್ಗೆ ಇನ್ಯಾರಕ್ಕೆ ತಾರೆ ಗೊತ್ತಿರಕ್ಕೆ ಸಾಧ್ಯ ಬಾಸ್? ನನ್ನ ಜೊತೆಲಿ ಇರೋರೆಲ್ಲ ಇದನ್ನೇ ಹೇಳಿ, ಆದ್ರೆ ನಾನು ಏನು ಅಂತ ಮಾತ್ರ ಯಾರಿಗೂ ಅರ್ಥ ಆಗೋದಿಲ್ಲ. ನನ್ನ ಜೊತೆ ಇನ್ಯಾರನ್ನೋ ಸೇರಿಸ್ಕೊಂಡು ಹೇಳ್ದಂಗಿತ್ತಲ್ಲ. ಪರವಾಗಿಲ್ಲ. ಜಸ್ಟ್ ಶರಪ್ಕ ಅಂತ ನೀವು ಇದೇ ರೀತಿ ಲೂಸ್ ಕಾಮೆಂಟ್ಸ್ಗಳನ್ನ ಮಾಡ್ತಿದ್ರೆ ಗ್ಯಾರಂಟಿ 1 ವರ್ಷ ಸಂಬಳನ ಒಟ್ಟಿಗೆ ಕೊಡ್ಬೇಕಾಗತ್ತೆ. ಅಯ್ಯೋ ಬಾಸ್, ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ. ತಿಂಗಳಿಗೆ ಒಂದ್ಸಲ ಕೊಟ್ರೆ ಅದನ್ನೇ ಪ್ರಸಾದ ಅನ್ಕೊಂಡು ಕಣ್ಣು ಗೊತ್ಕೊಂಡು ಜೋಬಲ್ಲಿ ಇಟ್ಕೊಂತೀನಿ ಬಾಸ್. ಮತ್ತೆ ಶುರು ಆಯ್ತಾ? ಇಲ್ಲ ಬಾಸ್, ಈಗ ಅವ್ರನ್ನ ಕರೀಲ್ಲ ಬಾಸ್. ಯಾರನ್ನು ಕರೆಯೋದು ಬೇಕಾಗಿಲ್ಲ, ನಂಗೆ ಬೇರೆ ಕೆಲಸ ಇದೆ. ಬಾಸ್ಗೆ ಆಫೀಸಲ್ಲಿ ಒಬ್ರು ನೋಡಿದ್ರೂ ಆಗಲ್ಲ, ನೋಡೋದು ಬೇರೆಯವ್ರಿಗೆ ಗೊತ್ತಾದ್ರೂ ಆಗಲ್ಲ. ಎಂಥ ಟೈಟ್ ಸಿಚುವೇಶನ್ನು. ಬಾಸ್ ಆಗಿರೋದ್ರಿಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಗ್ರೇಟು. ಏನ್ರಿ ಹಲ್ಕಿರ್ಕೊಂಡು ನಿಂತಿದ್ದೀರಾ? ನಮ್ಮ ಎಲೈಟ್ ಬಿಸ್ನೆಸ್ ಕ್ಲೈಂಟ್ಸ್ ಲಿಸ್ಟ್ನ ರೆಡಿ ಮಾಡಿ. ಒಬ್ಬರನ್ನು ಮಿಸ್ ಮಾಡದೇ ಇರೋ ಹಾಗೆ ನನ್ನ ಅಮೂಲ್ಯ ಮದುವೆ ಕರಿಬೇಕು. ರೀ ಆರ್ತಿ ಅವರೇ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಉಪವಾಸ ಸತ್ಯಾಗ್ರಹ ಏನಾದ್ರು ಮಾಡ್ತಿದ್ರೆ ಹೇಗೆ? ಹಾಗೇನಾದ್ರೂ ಇಲ್ಲ ಅಂದ್ರೆ ಹೇಳಿ, ನಿಮ್ ಫೇವ್ರೆಟ್ ಮಲ್ಲಿಗೆ ಇಡ್ಲಿ ಕೊಡಿಸ್ತೀನಿ. ಡೈಲಿ ದೇವಸ್ಥಾನಕ್ಕೆ ಬರೋದನ್ನೇ ತೀರ್ಥಯಾತ್ರೆ ರೇಂಜಿಗೆ ಅನ್ಕೊಂಡಿದ್ದಾಳೆ ನಮ್ಮಕ್ಕ. ಅಂಥದ್ರಲ್ಲಿ ಇವತ್ತು ಸ್ಪೆಷಲ್ ಸ್ಕೀಮ್ ಇಟ್ಕೊಂಡು ಬರ್ತಿರುವಾಗ ತಿಂಡಿ ತಿನ್ಬಿಡ್ತಾಳಾ? ಸ್ಪೆಷಲ್ ಸ್ಕೀಮಾ? ಏನ್ರಿ ಅದು? ನಮ್ಮ ನಿಶ್ಚಿತಾರ್ಥಕ್ಕೆ ಯಾವುದೇ ತೊಂದರೆ ಬರಲಿಲ್ಲ ಅಂತಾದರೆ ನೀನು ಗುಡಿಗೆ ಬಂದು 101 ಪ್ರದಕ್ಷಿಣೆ ಆಗ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ತಿಂಡಿ ತಿನ್ಕೊಂಡು ಮಾಡೋಕ್ಕಾಗತ್ತಾ? ಹಾಗಿದ್ರೆ ನಾನ್ ಸ್ಟಾಪ್ ಸೀದಾ ದೇವಸ್ಥಾನದಲ್ಲೇನಾ ಲ್ಯಾಂಡ್ ಆಗೋದು? ಆಗ್ಬೋದು. ಛೇ, ಅನ್ಯಾಯವಾಗಿ ಮಲ್ಲಿಗೆ ಇಡ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಬಿಡ್ತಲ್ಲ. ಸೂಪರ್ ಪವ ನೀವು. ಯಾಕೆ ರೌಡಿ ನಾದ್ನಿ? ಬೇರೆಯವ್ರಾಗಿದ್ರೆ ನೀವು ಮಲ್ಲಿಗೆ ಇಡ್ಲಿ ಮಿಸ್ ಮಾಡ್ಕೊಂಡ್ರಿ ಅಂತಿದ್ರು, ಆದ್ರೆ ನೀವು ಮಲ್ಲಿಗೆ ಇಡ್ಲಿನ ಅಕ್ಕನ್ ಮಿಸ್ ಮಾಡ್ಕೊತು ಅಂದ್ರಲ್ಲ, ಅದ್ರಲ್ಲೇ ಗೊತ್ತಾಗತ್ತೆ ನೀವು ಅಕ್ಕನ ಎಷ್ಟು ಪ್ರೀತಿಸ್ತೀರಾ ಅಂತ. ಇದೇನ್ ಹೀಗೆ ಕೇಳ್ತಿದ್ಯಾ? ನಾವು ಇವತ್ತಿನ ಕಾಲದವರು ರೋಮಿಯೋ ಜೂಲಿಯೆಟ್, ಸಲೀಂ ಅನಾರ್ಕಲಿ, ಲೈಲಾ ಮಜ್ನು ಇವ್ರನ್ನೆಲ್ಲ ಪ್ರೀತಿಗೆ ರೋಲ್ ಮಾಡೆಲ್ಸ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಆರ್ತಿ ವಿಕ್ಕಿನ ಮುಂದಿನ ಕಾಲದವರು ಆ ಲಿಸ್ಟಲ್ಲಿ ಸೇರ್ಸ್ಬೇಕಮ್ಮ. ಅಷ್ಟು ದೊಡ್ಡ ಲವ್ ಸ್ಟೋರಿ ನಮ್ದು ಗೊತ್ತಾ? Get up! Get up! Get up! What's wrong with you? ತಲೆ ಕೆಡಿದೇನ್ರಿ? ಅಲ್ಲ ಬಾಸ್,
ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮದುವೆ ಅಮೂಲ್ಯ ಮೇಡಮ್ ಜೊತೆನಾ? ಏನ್ರಿ ಮಾತಾಡ್ತಿದ್ದೀರಾ? ನನಗೆ ಕಿವಿ ಸರಿ ಕೇಳಿಸ್ತಿಲ್ವೋ ಇಲ್ಲ ಬಾಸ್ ಬಾಯಿ ಸರಿ ಹೇಳಿಲ್ವೋ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಇನ್ನೇನಾದ್ರೂ ಯೂಸ್ಲೆಸ್ ಕೆಲಸ ಮಾಡಬೇಕು ಅಂತನಾ? ಅಯ್ಯೋ ಇಲ್ಲ ಬಾಸ್, ನಿಮ್ಮಿಬ್ಬರದು ಯಾವಾಗ ಇಲ್ಲಿವರೆಗೂ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಆಯ್ತು ನಿಮ್ದು. ಹೋಗ್ಲೋಣ, ಕರೀರಿ. ಈ ಆಫೀಸಲ್ಲಿ ಇರೋರೆಲ್ಲ ಸೈಕೋಗಳು. ಏನ್ ಕರ್ಮ ರೀ ನಿಮ್ದು? ಬಾಸ್ ಅಮೂಲ್ಯ ಮೇಡಮ್ ಇನ್ನ ಬಂದಿಲ್ಲ ಬಾಸ್. ಇವರಿಬ್ರು ಎಷ್ಟು ಕ್ಯೂಟ್ ಅಲ್ವಾ? ಇವ್ರನ್ನ ನೋಡ್ತಾ ಇದ್ರೆ ನನ್ನನ್ನು ಇದೇ ಥರ ಪ್ರೀತಿ ಮಾಡೋ ಒಂದು ಕಣ್ ಜೀವ ಜೊತೆಲಿರ್ಬೇಕು ಅನ್ನಿಸ್ತಾ ಇದೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹಲೋ, ವರ್ಮಾ ಕಂಪ್ನಿ ಫೈಲ್ಸ್ಗಳು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸೈನ್ ಮಾಡಬೇಕು. ಎಲ್ಲಿ ಹಾಳೋಕ್ ಸತ್ತಿದ್ಯಾ ನೀನು? ಎಷ್ಟು ಒಳ್ಳೆ ಮೂಡಲ್ಲಿದ್ದೆ. ನಾನು ಫ್ಯೂಚರ್ ನೆನೆಸ್ಕೊಂಡಾಗೆಲ್ಲ ಈ ಏನೇನು ಪಿಶಾಚಿನ ಯಾಕೆ ಕಟ್ಟ ಬರುತ್ತೆ? ಹಲೋ, ಏನ್ ಗೊಣಗ್ತಿದ್ಯಾ? ಎಲ್ಲಿದ್ಯಾ ಹೇಳು. ನಂದು ಇವತ್ತು ಲೀವ್ ಅಂತ ಅಣ್ಣ ಹೇಳಿಲ್ಲ ನಿಮಗೆ? ವಾಟ್ ಲೀವ್? ಯಾಕೆ? ಇದೊಳ್ಳೆ ಕತೆ ಇದಲ್ಲ. ನಿಶ್ಚಿತಾರ್ಥದ ಹಿಂದಿನ ದಿನ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಾ ನಿಮ್ಗೆ? ಅದನ್ನೆಲ್ಲ ಯಾರು ಮಾಡೋದು? ಲೀವ್ ತಗೊಳೋದಕ್ಕೆ ಸಣ್ಣ ರೀಸನ್ ಸಿಕ್ಕಿದ್ರೆ ಸಾಕಲ್ಲ? ಇದೇನ್ ಬಾಸ್ ಹೀಗೆ ಕಿರ್ಚಾಡ್ತಿದ್ದೀರಾ? ನಿಶ್ಚಿತಾರ್ಥ ನಿಮಗೆ ಸಣ್ಣ ರೀಸನ್ನಾ? ಇದಕ್ಕೋಸ್ಕರನೇ ನಾನು ನೀವು ಎಷ್ಟು ರಿಸ್ಕ್ ತಗೊಂಡಿದೀವಿ ಅಂತ ಮರ್ತೋಯ್ತಾ? ಶಟ್ ಅಪ್. ನಿನ್ನ ಜೊತೆ ನಾನಿದ್ದೇನದೇ ದೊಡ್ಡ ದೂರ ಅಂತ. ಸಾರಿ, ನನ್ನ ಜೊತೆ ನೀನಿದ್ದೇನದೇ ದೊಡ್ಡ ದೂರ ಅಂತ. ಎಂಥದೂ ಇಲ್ಲ. ಮೊದಲು ನೀವ್ ಹೇಳಿದೆ ಕರೆಕ್ಟು. ನೀವೇ ನನ್ನ ಜೊತೆ ಇದ್ದಿದ್ದು. ಶಟ್ ಅಪ್. ಮತ್ತೆ ನನ್ನ ಜೀವನದ ಕೆಟ್ಟ ದಿನಗಳನ್ನ ನೆನಪು ಮಾಡಬೇಡ ನೀನು. ಮತ್ತೆ ನೀವು ನನ್ನನ್ನೇ ನೆನ್ಪು ಮಾಡ್ಕೊಂಡು ಕಾಲ್ ಮಾಡಿ. ಈಗ ಹೀಗೆ ಜಗಳ ಆಡಿದ್ರೆ ಭಗವಂತ ಮೆಚ್ತಾನ ಬಾಸ್? ನಾನ್ಸೆನ್ಸ್. ನಾನು ಯಾಕೆ ನಿನ್ನ ನೆನಪು ಮಾಡ್ಕೊಳ್ಳಿ? ನಾನು ನೆನ್ನೆ ನಿನಗೆ ಫೈಲ್ನ ನನ್ನ ಟೇಬಲ್ ಮೇಲೆ ನಾನು ಸೈನ್ ಮಾಡ್ತೀನಿ ಅಂತ ಹೇಳಿದೆ ತಾನೆ? ನೀನು ಇಟ್ಟಿದ್ದಿದ್ರೆ ನಾನು ಯಾಕೆ ನಿನಗೆ ಕಾಲ್ ಮಾಡ್ತಿದ್ದೆ? ಪರವಾಗಿಲ್ಲ, ನೀವು ಕಾಲ್ ಮಾಡಿದ್ದು ಒಳ್ಳೇದಾಯ್ತು. ನಾನೊಂದು ಕೆಲ್ಸದ ಮೇಲೆ ಆನ್ ದ ವೇ ಕಾರಲ್ಲಿ ಹೋಗ್ತಾ ಇದ್ದೆ. ಟೈಮ್ ಪಾಸ್ ಆದ್ರೂ ಆಗುತ್ತೆ. ಮಾತಾಡಿ. ಏನು ಹುಡುಗಾಟ ಆಡ್ತಿದ್ಯಾ? ನೀನು ನಿನ್ನ ಬಾಸ್ ಹತ್ರ ಮಾತಾಡ್ತಿದ್ಯಾ ಅನ್ನೋದು ನೆನಪಿರಲಿ. ಏನೋ ಫ್ಲೋನಲ್ಲಿ ಒಂದು ಮಾತು ಜಾಸ್ತಿ ಹೇಳಿದ್ನಪ್ಪ, ಅದಕ್ಕೆಲ್ಲ ಯಾಕೆ ಕುರ್ಕೋತೀರಾ? ನಾನು ಲೀವಲ್ಲಿದ್ದೀನಿ ಅಂದ್ರೆ ನೀವು ನನ್ನ ಬಾಸ್ ಅಲ್ಲ, ರಿಲೇಟಿವ್. ವಿಲ್ ಯು ಜಸ್ಟ್ ಶಟ್ ಅಪ್? ಆ ಪದ ನೀನೊಂದ್ಸಲ ಉಪಯೋಗಿಸಿದ್ರು ನಿನ್ನ ಕತ್ ಹೆಸ್ಗೆ ಸಾಯಿಸ್ಬಿಡ್ತೀನಿ. ಆ ಫೈಲ್ ಎಲ್ಲಿಟ್ಟಿದೆ ಅಂತ ನಾನು ನೆನಪಿದ್ಯಾ? ಯಾರ ಕೆಲವರು ತರಿಸ್ಕೋತೇನೆ. ನಮ್ಮ ಕೆಲ್ಸದ ಬಗ್ಗೆ ನಮಗೆ ಗೊತ್ತಿರಲ್ವಾ? ಫೈಲಲ್ಲಿ ಇಟ್ಟಿದ್ದೀನಿ, ಅದ್ರ ಮೇಲೆ ಎಷ್ಟು ಫೈಲ್ ಇದೆ, ಕೆಳಗಡೆ ಎಷ್ಟು ಫೈಲ್ ಇದೆ ಎಲ್ಲ ಗೊತ್ತು. ಬಟ್ ನಾನು ಹೇಳಲ್ಲ. ಹಲೋ, ಸೈಕೋ.